ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಬಸವಣ್ಣನವರ ವಚನ ಹೀಗಿದೆ. ಹರನು ಮೂಲಿಗನಾಗಿ ಪುರಾತರೊಳಗಾಗಿ ಬಳಿಯಲು ಬಂದ ಮಾದಾರನ ಮಗ ನಾನಯ್ಯ. ಕಳೆದ ಹೊಲೆಯನೆಮ್ಮಯ್ಯ ಜಾತಿ ಸೂತಕ ಮಾದಾರನ ಮಗ ನಾನಯ್ಯ. ಪನ್ನಗ ಭೂಷಣ ಕೂಡಲ ಸಂಗಯ್ಯ ಚೆನ್ನಯ್ಯನೆನ್ನ ಮುತ್ತಯ್ಯನ ಜನಪನಯ್ಯ. ಈ ವಚನದ ಸಾರ ಹೀಗಿದೆ. ಪುರಾತನರಾದ ಶಿವಭಕ್ತರ ಶರಣರ ವಂಶಕ್ಕೆ ಹರನೇ ಮೂಲಿಗ. ಅವನ ವಂಶ ಪರಂಪರೆಯಲ್ಲಿ ಬಂದವನು ಮಾದಾರ ಚೆನ್ನಯ್ಯ. ಅವನ ಮಗನೇ ನಾನು. ನನ್ನ ಜಾತಿ ಸೂತಕವನ್ನು ಕಳೆದು ನನ್ನನ್ನು ಪರಿಶುದ್ಧವಾಗಿಸಿದವನು ನನ್ನ ತಂದೆ ಚೆನ್ನಯ್ಯ. ಅವನು ನನ್ನ ತಂದೆ ಅಷ್ಟೇ ಅಲ್ಲ, ನನ್ನ ಮುತ್ತಾತನ ಅಜ್ಜನ ಅಪ್ಪ ಎಂದು ಹೇಳುವ ಬಸವಣ್ಣನವರು ತಮ್ಮ ಸುಲಭವಾಗಿ ಹರಿಯದ ಕುಲಮದವನ್ನು ಈ ಮೂಲಕ ನಿವಾರಿಸಿಕೊಳ್ಳುವುದಲ್ಲದೆ ಭೃತ್ಯಾಚಾರಿಗಳಾಗಿ ಜಾತಿ ಭೇದವನ್ನು ನಿರಾಕರಿಸುವ ಅವರ ಭಾವವನ್ನು ಅವರ ಈ ವಚನದಲ್ಲಿ ಅಭಿವ್ಯಕ್ತಗೊಳಿಸಿದ್ದಾರೆ. ಇಂದಿನ ಮಾತು: ಮಾನ ಮತ್ತು ಅವಮಾನಗಳಲ್ಲಿ ಏಕರೂಪತ್ವವುಳ್ಳವನಾಗಿ ಆಲಸ್ಯರಹಿತನಾಗಿ ಶಿವನ ಸ್ತುತಿ, ಸ್ಮೃತಿ, ಪೂಜೆ, ಸಧ್ಯಾನ ಮುಂತಾದವುಗಳಲ್ಲಿ ತಲ್ಲೀನನಾಗಿರುವವನು ನಿರಾಭಾರಿ ವೀರಶೈವನಾಗುವನು. ಸೂಕ್ಷ್ಮವಾಗಿ ಆಲೋಚಿಸಿದರೆ ಮಾನ ಅಪಮಾನಗಳೆರಡೂ ನಮ್ಮ ಮನಸ್ಸಿನ ವಿಭಿನ್ನ ಭಾವದೆಸೆಗಳಾಗಿರುವುದರ ಜೊತೆಗೆ ಸನ್ಮಾನ ಮಾಡುವವನು ನಾವು ಮಾಡಿದ ಪುಣ್ಯದಲ್ಲಿ ಪಾಲು ತೆಗೆದುಕೊಂಡರೆ ಅನವಶ್ಯಕ ಅವಮಾನ ಮಾಡುವವನು ನಮ್ಮಿಂದ ತಿಳಿದೋ ತಿಳಿಯದೆಯೋ ಉಂಟಾದ ಪಾಪದಲ್ಲಿ ಪಾಲು ತೆಗೆದುಕೊಳ್ಳುತ್ತಾನೆ ಎಂಬ ಸೂಕ್ಷ್ಮತೆಯ ಅರಿವು ಇರುವುದರಿಂದ ಯೋಗಿಯು ಅವೆರಡರಲ್ಲೂ ಒಂದೇ ತೆರನಾದ ಭಾವವನ್ನು ಹೊಂದಿರುತ್ತಾನೆ. ಆಲಸ್ಯವು ನಮ್ಮ ಬದುಕಿನ ಎಲ್ಲ ರೀತಿಯ ಸಾಧನೆಗಳಿಗೆ ಶತ್ರುವಾಗಿರುವುದರಿಂದ ಈ ಆಲಸ್ಯಕ್ಕೆ ಅವಕಾಶ ಕೊಡದೆ ಈ ಯೋಗಿಯು ಸದಾ ಶಿವಸ್ತುತಿ, ಶಿವಸ್ಮರಣೆ, ಶಿವಪೂಜೆ ಮತ್ತು ಶಿವಧ್ಯಾನಗಳಲ್ಲಿ ನಿರತನಾಗಿರುತ್ತಾನೆ. ಶರಣು ಶರಣಾರ್ಥಿಗಳು.